ಇತ್ತೀಚೆಗೆ ಕಾಂಗ್ರೆಸ್ನ ಲೆಕ್ಕಾಚಾರವನ್ನ ನಿಮ್ಮೆದುರಿಗೆ ಇಟ್ಟಿದ್ದು 14 ಸ್ಥಾನವನ್ನ ಖಚಿತವಾಗಿ ಗೆಲ್ಲುವ ಕಾನ್ಫಿಡೆನ್ಸ್ ನಲ್ಲಿ ಕಾಂಗ್ರೆಸ್ ಪಾಳೆಯ ಇದೆ. 14 ಗೆಲ್ತೀವಿ ಅಂತಾರೆ. ಈಗ ಬಿಜೆಪಿಯ ಆಂತರಿಕ ವರದಿ ಬಿಜೆಪಿ ಅವರ ಲೆಕ್ಕಾಚಾರ ಎಷ್ಟು? ಬಿಜೆಪಿ ಅವ್ರದಲ್ಲ, ಇದು ಆಕ್ಚುಲಿ NDA ಅದು. ಆದರೆ ಬಿಜೆಪಿ ಅವರು ತಯಾರು ಮಾಡಿರೋದು JDS ಜೊತೆಗೆ ಸೇರಿಕೊಂಡು. ಕಳೆದ ಸಲ 25 ಕ್ಷೇತ್ರ ಬಿಜೆಪಿ, 1 JDS, 1 ಕಾಂಗ್ರೆಸ್, 1 ಪಕ್ಷೇತರ. 28ರಲ್ಲಿ 25 ಗೆದ್ದಿದ್ದ ಬಿಜೆಪಿ ಈ ಸಲ ಎಷ್ಟು ಗೆಲ್ಲುವ ಕಾನ್ಫಿಡೆನ್ಸ್ ನಲ್ಲಿದೆ ಹೇಳೋದು ಬೇರೆ. ಮಾಧ್ಯಮಗಳ ಕ್ಯಾಮರಾ ಬಂದ್ರೆ 28ಕ್ಕೆ 28 ನಾವೇ ಗೆಲ್ತೀವಿ ಅನ್ನೋದು ಬೇರೆ. ಮತದಾನ ಮುಗಿದ ನಂತರ ಬೂತ್ ಹಂತದಿಂದ ವರದಿಗಳನ್ನು ತರಿಸಿಕೊಳ್ತಾರೆ. ಆ ವರದಿಗಳ ಆಧಾರದ ಮೇಲೆ ಒಂದು ಸಂಖ್ಯೆಯನ್ನ ಪಕ್ಷ ತಯಾರು ಮಾಡಿರುತ್ತೆ. ಆ ಸಂಖ್ಯೆ ಎಷ್ಟು? ಕಾಂಗ್ರೆಸ್ ಹೇಳಿದೆ ನಾನು, ಕಾಂಗ್ರೆಸ್ನವರ ಆಂತರಿಕ ಸಂಖ್ಯೆ 14ರಲ್ಲಿ ಗೆಲ್ತೀವಿ ಅಂತ. ಬಿಜೆಪಿ JDS ಜೊತೆಗೆ ಸೇರಿಕೊಂಡು 17 ಖಚಿತವಾಗಿ ಗೆಲ್ಲೋದು. ಇವರು 3 ಕ್ಯಾಟಗರಿ ಮಾಡಿದ್ದಾರೆ, ಯಾವ್ಯಾವ ಕ್ಷೇತ್ರ ಅನ್ನೋದನ್ನು ಮಾಡಿದ್ದಾರೆ. ಇಂಟ್ರೆಸ್ಟಿಂಗ್ ಇದೆ. ಗೆದ್ದೇ ಗೆಲ್ತೀವಿ ಅನ್ನೋದು 17 ಇವರು. 5 ಕ್ಷೇತ್ರ 50-50 ಫೈಟ್ ಇದೆ. ಅಂದ್ರೆ 50-50 ಫೈಟ್ ಇರುವ 5 ಕ್ಷೇತ್ರಗಳನ್ನು ಬಿಜೆಪಿ ಗೆದ್ದುಕೊಂಡರೆ ಬಿಜೆಪಿ JDSನ ಒಟ್ಟು ಸಂಖ್ಯೆ 22ಕ್ಕೆ ಹೋಗುತ್ತೆ. 22 ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿದ್ರೆ ಬಿಜೆಪಿ JDS ಸೇರಿಕೊಂಡು ಗಳಿಸುವ ಸ್ಥಾನಗಳು ಅಂತ ಬಿಜೆಪಿಯ ಒಳಗಡೆಯ ಲೆಕ್ಕಾಚಾರ. ಬೆಸ್ಟ್ ಸಿನಾರಿಯೋ ಇದು. ಇನ್ನು 6 ಕ್ಷೇತ್ರ ಸೋಲುವ ಸಾಧ್ಯತೆ ಇದೆ ಅಂತಿದೆ. ಹದಿನೇಳು ಖಚಿತವಾಗಿ ಗೆಲ್ತಾರಂತೆ, 5 ಕಡೆ 50-50 ಅಂತೆ, ಇನ್ನು 6 ಕಡೆ ಸೋಲುವ ಸಾಧ್ಯತೆ ಇದೆಯಂತೆ. ಬೂತ್ ಮಟ್ಟದಲ್ಲಿ ಕ್ಷೇತ್ರವಾರು ವಿವರಗಳನ್ನು ತೆಗೆದುಕೊಂಡ ನಂತರ ಬಿಜೆಪಿಯೇ ತನ್ನೊಳಗೆ ತಯಾರಿಸಿಕೊಂಡಿರುವಂಥ ವರದಿ ಇದು. ಇಂಟರ್ನಲ್ ವರದಿ, ಇನ್ಸೈಡ್ ಮಾಹಿತಿ ಕೊಟ್ಟಂಥವ್ರು ನಮ್ಮ ಬಿಜೆಪಿ ಬೀಟ್ನ ರಿಪೋರ್ಟರ್ ರವಿ ಶಿವರಾಮ್ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಕೂಡ ಇದ್ದಾರೆ. ಎಸ್ ರವಿ, ಕಾಂಗ್ರೆಸ್ 14 ಅಂತ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ದ ವರದಿ ಇತ್ತು. ನೀವು ಹೇಳ್ತಾ ಇದ್ದೀರಿ 17 ಅಂತ ಬಿಜೆಪಿ ಅವರು ಲೆಕ್ಕ ಹಾಕೊಂಡಿದ್ದಾರೆ ಅಂತ. ಹೌದಾ ಇತ್ತು. ಬಿಜೆಪಿ ಆಂತರಿಕವಾಗಿ ಒಂದಿಷ್ಟು ಚರ್ಚೆಯನ್ನು ಮಾಡಿದ ಬಳಿಕ ಬೂತ್ ಮಟ್ಟದಲ್ಲಿ ಒಂದು ವರದಿಯನ್ನು ತರಿಸಿಕೊಂಡ ಬಳಿಕ ನೀವು ಕ್ಯಾಮರಾ ಹಿಂದ್ಗಡೆ ಹೋಗಿ ಕೇಳಿದಾಗ 17ರಿಂದ 18 ಸ್ಥಾನ ನಿಶ್ಚಿತವಾಗಿ ಗೆಲ್ತೇವೆ ಹೇಳುವಂತ ಮಾತುಗಳನ್ನು ಆಡ್ತಾರೆ. ಆದ್ರೆ ಸಾರ್ವಜನಿಕವಾಗಿ ಹೇಳುವಾಗ ನಿಶ್ಚಿತವಾಗಿ 25 ಸ್ಥಾನ ಅಥವಾ 22 ಸ್ಥಾನ ಹೇಳುವಂತ ಮಾತುಗಳನ್ನೇನು ಹೇಳಿದ್ರು ಕೂಡ ಅವರಿಗೆ ಬೂತ್ ಮಟ್ಟದಲ್ಲಿ ಕೊಟ್ಟಿರುವಂತಹ ವರದಿಯನ್ನು ಆಧರಿಸಿ ಈ ಒಂದು ಆಂತರಿಕವಾದ ವರದಿ ಬಿಜೆಪಿ ನಾಯಕರುಗಳ ಬಳಿ ಇದೆ. ಸಾಮಾನ್ಯವಾಗಿ 5 ಕ್ಷೇತ್ರವನ್ನ 50-50 ಅದು ಗೆಲ್ಲಬಹುದು ಅಥವಾ ಸೋಲಬಹುದು ಎನ್ನುವಂಥ ಕ್ಷೇತ್ರಗಳನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಬಿಜೆಪಿಗಿರುವ ನಿರೀಕ್ಷೆ ಅಜಿತ್ 20ರಿಂದ 22 ಅನ್ನುವಂಥದ್ದು. ಆ 50-50 ಕ್ಷೇತ್ರವನ್ನು ಹೊರತುಪಡಿಸಿ 17 ಸ್ಥಾನವನ್ನು ಗೆಲ್ತೀವಿ ಅನ್ನುವಂಥ ಒಂದು ಯೋಚನೆ ಮತ್ತು ಲೆಕ್ಕಾಚಾರದಲ್ಲಿದ್ದಾರೆ. ಆದರೆ ಒಟ್ಟಾರೆಯಾಗಿ ಅಜಿತ್ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಆದಂಥ ರಿಸಲ್ಟ್ಗಿಂತ ಮುಂಚೆ ಬಿಜೆಪಿ ಚುನಾವಣೆಯನ್ನು ಹೇಗೆ ನೋಡ್ತು ಅಥವಾ ಈ ಬಿಜೆಪಿ ಚುನಾವಣೆಯನ್ನು ಯಾವ ರೀತಿ ಎದುರಿಸ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿ ಕಾಣ್ತವೆ. ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಹೊಸ ಅಧ್ಯಕ್ಷರು ಬಂದರು, ಪದಾಧಿಕಾರಿಗಳ ಒಂದಿಷ್ಟು ಬದಲಾವಣೆಗಳಾದವು, ಕೆಲವೊಂದಿಷ್ಟು ಬದಲಾವಣೆಯನ್ನು ಮಾಡೋದಕ್ಕೆ ಆಗಲಿಲ್ಲ. ಆದರೆ
ಈ ಸಂದರ್ಭದಲ್ಲಿ ಬಿಜೆಪಿಗೆ ಯಾವತ್ತೂ ಎದುರಿಸಿದಂಥ ಚುನಾವಣೆಯನ್ನು ಈ ಬಾರಿ ಬಿಜೆಪಿ ಬಹಳ ನೇರವಾಗಿ ಎದುರಿಸೋದಕ್ಕೆ ಸ್ವಲ್ಪ ತಿಣುಕಾಡು ತೋಳುವಂಥ ಮಾತುಗಳು ಪಾರ್ಟಿ ವಲಯದಲ್ಲಿ ಕೇಳಿ ಬರ್ತಾ ಇದ್ದಾವೆ. ಅದಕ್ಕೆ ಕಾರಣವನ್ನು ನೀವು ಹುಡುಕೋದಾದರೆ ಈ ಹಿಂದೆ ಯಡಿಯೂರಪ್ಪನವರ ನಾಯಕತ್ವ ಇರಬಹುದು, ದಿವಂಗತ ಅನಂತಕುಮಾರ್ ಅವರ ನಾಯಕತ್ವ ಇರಬಹುದು, ಇವರೆಲ್ಲರೂ ಕೂಡ ಸಂಘಟನೆಯನ್ನು ಭಾಳ ತಳಮಟ್ಟದಿಂದ ಕಟ್ಕೊಂಡು ಬಂದಂಥವ್ರು. ಅವರಿಗೆ ಒಂದು ಚುನಾವಣೆಯನ್ನು ಹೇಗೆ ಎದುರಿಸಬೇಕು, ಟಿಕೆಟ್ ಹಂಚಿಕೆಯನ್ನು ಹೇಗೆ ಮಾಡಬೇಕು, ಅಸಮಾಧಾನ ಆದಂಥ ಸ್ಥಳಗಳಲ್ಲಿ ಯಾವ ರೀತಿ, ಆ ಕ್ಷೇತ್ರಗಳಲ್ಲಿ ಯಾವ ರೀತಿ ಅವರನ್ನು ಸಮಾಧಾನ ಪಡಿಸಬೇಕು, ಇದೆಲ್ಲವೂ ಕೂಡ ಆ ನಾಯಕರುಗಳಿಗೆ ಬಹಳ ಕರಗತವಾಗಿತ್ತು ಮತ್ತು ಅದರಲ್ಲಿ ಆ ಸಂಘಟನೆಗಳು ಬಹಳ ಪ್ರಾಮಾಣಿಕವಾಗಿ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಆದರೆ ಈ ಬಾರಿ ಸಂಘಟನೆಯೂ ಕೂಡ ಹೊಸದಾಗಿತ್ತು. ಈ ಬಾರಿ ಬಿಜೆಪಿಗೆ ಎರಡನೇ ಹಂತದಲ್ಲಿ ನಡೆದಂಥ ಚುನಾವಣೆ ನೀವು ಅಜಿತ್ ಗಮನಿಸಿ ನೋಡಿದಾಗ ಈಶ್ವರಪ್ಪ ಅವರ ಬಂಡಾಯ ಇರಬಹುದು, ಸಿಡಿ ಪ್ರಕರಣಗಳಿರಬಹುದು, ಮತ್ತು ಯಾರಿಗೆ ಟಿಕೆಟ್ ಸಿಗಲಿಲ್ಲ, ಉದಾಹರಣೆಗೆ ಅನಂತಕುಮಾರ್ ಹೆಗಡೆ ಅಂತವ್ರು ಇರಬಹುದು, ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟನ್ನು ಕೊಡಬೇಕು ಕೊಡಬಾರದಿರುವಂಥ ಗೊಂದಲ ಇರಬಹುದು. ಈ ಗೊಂದಲಗಳೆಲ್ಲವೂ ಕೂಡ ಅದು ಕೊನೆಯ ತನಕವೂ ನಿವಾರಣೆ ಆದಂತೆ ಕಂಡು ಬಂದಿರಲಿಲ್ಲ. ಆ ಕಾರಣಕ್ಕಾಗಿ ಬಿಜೆಪಿಗೆ ಎರಡನೇ ಹಂತದಲ್ಲಾದಂಥ ಚುನಾವಣೆ ಏನಿದೆ, ಯಾವ ಕ್ಷೇತ್ರಗಳೇನಿದೆ ಅಲ್ಲಿ ಒಂದಿಷ್ಟು ಗೊಂದಲಗಳನ್ನು ಸಂಘಟನಾತ್ಮಕವಾಗಿ ಮಾಡಿದ್ವು ಎನ್ನುವಂಥ ಮಾತುಗಳು ಬಿಜೆಪಿ ವಲಯದಲ್ಲಿ ಕೆಲವು ನಾಯಕರುಗಳು ಹೇಳ್ತಾ ಇದ್ದಾರೆ. ಯಾಕೆಂದರೆ ಕೆಲವು ಕ್ಷೇತ್ರಗಳಲ್ಲಿ ಅಜಿತ್ ಯಾರಿಗೆ ಟಿಕೆಟನ್ನು ಕೊಡಬೇಕು ಕೊಡಬಾರ್ದು ಎನ್ನುವಂಥ ಚರ್ಚೆ ಬಂದಾಗ ಕೆಲವರು ಕಾರ್ಯಕರ್ತರಿಗೆ ಆ ಟಿಕೆಟನ್ನು ಕೊಡೋದಕ್ಕೆ ಇಷ್ಟ ಇರಲಿಲ್ಲ. ಕೆಲವರಿಗೆ ಯಾರಿಗೆ ಟಿಕೆಟನ್ನು ಕೊಟ್ಟರು ಆ ಟಿಕೆಟನ್ನು ಪಡೆದಂಥ ವ್ಯಕ್ತಿಗಳನ್ನು ಸರಿದೂಗಿಸ್ಕೊಂಡು ಹೋಗೋದಕ್ಕೆ ಅಲ್ಲಿಯ ಸ್ಥಳೀಯ ಶಾಸಕರುಗಳಿಗೆ, ಅಲ್ಲಿಯ ಮಾಜಿ ಶಾಸಕರುಗಳಿಗೆ ಇಷ್ಟ ಇರಲಿಲ್ಲ. ಒಂದು ಉದಾಹರಣೆ ಹೇಳೋದಾದರೆ ಬೀದರ್ನಲ್ಲಿ ಅಜಿತ್, ಬೀದರ್ನಲ್ಲಿ ಪ್ರಭು ಚವ್ಹಾಣ್ ಯಾವಾಗ ಈ ಟಿಕೆಟ್ ಘೋಷಣೆ ಆಯಿತು ಇವರಿಗೆ, ಕೂಬಾ ಅವರಿಗೆ, ಅವರು ಟಿಕೆಟ್ ಘೋಷಣೆ ಆದ ದಿನದಿಂದ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದರೂ ಕೊನೆಯ ಚುನಾವಣೆ ತನಕ ಬಂದೇ ಇಲ್ಲ. ಅವ್ರಿಗೆ ಮೈ ಹುಷಾರಿಲ್ಲ ಅನ್ನುವಂಥ ಒಂದು ವಿಡಿಯೋವನ್ನು ಮಾಡಿದ್ರು, ಮಾಧ್ಯಮಗಳಿಗೆ ಸುದ್ದಿಯನ್ನು ಕೊಟ್ಟರು, ಅವರಲ್ಲಿ ತನಕ ಚುನಾವಣೆ ಕೆಲಸವನ್ನು ಮಾಡಲಿಲ್ಲ. ಹಾಗಾಗಿ ಕೆಲವೊಂದಿಷ್ಟು ಅಭ್ಯರ್ಥಿಗಳ ಜೊತೆ ಅಲ್ಲಿಯ ಸ್ಥಳೀಯ ಶಾಸಕರುಗಳಿಗೆ ಹೊಂದಾಣಿಕೆ ಇರಲಿಲ್ಲ. ಇನ್ನೂ ಕೆಲವು ಕ್ಷೇತ್ರಗಳಲ್ಲಿ ಅಲ್ಲಿಯ ಸ್ಥಳೀಯ ಅಭ್ಯರ್ಥಿಗಳು ಮತ್ತು ಕಾರ್ಯಕರ್ತರ ನಡುವೆ ಸಂಪರ್ಕ ಇರಲಿಲ್ಲ. ಉದಾಹರಣೆಗೆ ಬಳ್ಳಾರಿಯಲ್ಲಿ ಶ್ರೀರಾಮುಲು ಬಂದು ಸ್ಪರ್ಧೆಯನ್ನು ಮಾಡಿದರು ಅಜಿತ್. ಅವರು 10 ವರ್ಷಗಳ ಬಳಿಕ ಅಲ್ಲಿ ಆ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಅವರು ಮೊಳಕಾಲ್ಮೂರಲ್ಲಿ ಸ್ಪರ್ಧೆಯನ್ನು ಮಾಡಿದ್ರು, ನಂತರದಲ್ಲಿ ವಿಧಾನಸಭೆಯಲ್ಲಿ ಸೋತರು, ಈಗ ಲೋಕಸಭೆಯಲ್ಲಿ ಟಿಕೆಟನ್ನು ಪಡ್ಕೊಂಡಿದ್ರು. ಈ ಕಾರ್ಯಕರ್ತರಲ್ಲಿ ಒಂದಿಷ್ಟು ಕನೆಕ್ಷನ್ ತಪ್ಪೋಗಿತ್ತು ಅನ್ನುವಂಥ ಚರ್ಚೆಗಳು ಕೂಡ ಸಂಘಟನಾ ವಲಯದಲ್ಲಿ ಆಗಿದ್ವು. ಉದಾಹರಣೆಗೆ ಈ ಬಾರಿ ವಿಜೇಂದ್ರ ಅವರಿಗೆ ನಾಯಕತ್ವವನ್ನು ಕೊಡಲಾಗಿತ್ತು. ಅವರ ಅಧ್ಯಕ್ಷತೆಯಲ್ಲಿ ಚುನಾವಣೆ ನಡೆದರೂ ಕೂಡ ಬಹುತೇಕ ಕಂಟ್ರೋಲ್ ಏನೇ ಇದ್ರೂ ಕೂಡ ಕೇಂದ್ರ ನಾಯಕರುಗಳು ಮಾಡ್ತಾ ಇದ್ರು. ಅದು ಚುನಾವಣಾ ಪ್ರಚಾರ ಇರಬಹುದು, ಯಾವ್ಯಾವ ನಾಯಕರು ಕರೆಸಬೇಕು ಅನ್ನುವಂತ ಇರಬಹುದು. ಇದೆಲ್ಲವೂ ಕೂಡ ಹೊಸ ತಂಡದೊಂದಿಗೆ ಮಾಡಿದಂಥ ಒಂದು ಚುನಾವಣೆ ಆದ್ದರಿಂದ ಸಂಘಟನೆಯಲ್ಲಿ ಒಂದಿಷ್ಟು ವ್ಯತ್ಯಾಸಗಳು, ಸಂಘಟನೆಯಲ್ಲಿ ಒಂದಿಷ್ಟು ಸಣ್ಣ ಪುಟ್ಟ ಬೇಸರಗಳು ಕೂಡ ಈ ಚುನಾವಣೆಯಲ್ಲಿ ಕಂಡು ಬಂದ್ವು ಎನ್ನುವಂಥದ್ದು. ಅಜಿತ್, ಒಂದು ಉದಾಹರಣೆ ಏನಂದರೆ ಅನಂತಕುಮಾರ್ ಅವರದ್ದು ಮತ್ತು ಯಡಿಯೂರಪ್ಪ ಅವರ ಉದಾಹರಣೆ ನಾನು ಆರಂಭದಲ್ಲಿ ಹೇಳಿದೆ. ಈ ಸಂಘಟನೆ ಹೇಳುವಂಥದ್ದನ್ನು ಎಷ್ಟು ಸೀರಿಯಸ್ ಆಗಿ ಅವರು ತೆಗೆದುಕೊಳ್ತಾ ಇದ್ರು ಮತ್ತು ಇಲ್ಲಿಯ ನಾಯಕರುಗಳೇ ಆ ಚುನಾವಣೆಯನ್ನು ಹೇಗೆ ಎತ್ತುಕೊಂಡು ಆ ಪ್ರಚಾರವನ್ನು ಮಾಡ್ತಾ ಇದ್ರು ಹೇಳೋದಾದರೆ, ಅಜಿತ್ 2018ರ ವಿಧಾನಸಭಾ ಚುನಾವಣೆಯ ಸಂದರ್ಭ ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ಕರೆಯಲಾಗಿತ್ತು. ಯಡಿಯೂರಪ್ಪನವರಿಗೆ ಪತ್ರಿಕಾರ್ತರು ಕೇಳಿದ್ರು, ಈ ಬಾರಿ ಚುನಾವಣೆಗೆ ಟ್ಯಾಗ್ ಲೈನ್ ಏನು ಬಿಜೆಪಿದು ಅಂತ. ಅವರು ಆ ಕಡೆ ಈ ಕಡೆ ಹೀಗೆ ನೋಡಿದ್ರು. ಅನಂತಕುಮಾರ್ ಕುಳಿತುಕೊಂಡಿದ್ರು, ಸರ್ಕಾರ ಬದಲಿಸಿ ಬಿಜೆಪಿ ಗೆಲ್ಲಿಸಿ ಅನ್ನೋದನ್ನು ಆ ತಕ್ಷಣ ಬರೆದುಕೊಟ್ರು. ಬಿಜೆಪಿ ಅದೇ ಒಂದು ಟ್ಯಾಗ್ ಲೈನ್ ಆಯಿತು. ಅಂದರೆ ಸಂಘಟನೆಯಲ್ಲಿ ಅಷ್ಟು ಪ್ರಬುದ್ಧತೆ, ಸಂಘಟನೆ ಅಷ್ಟು ತಿಳುವಳಿಕೆ ಇದ್ದಂಥ ಹಿರಿಯ ನಾಯಕರ ಮಧ್ಯೆ ಈ ಬಾರಿ ಹೊಸ ಮುಖಗಳೊಂದಿಗೆ ಸಂಘಟನೆಯೊಂದಿಗೆ ಚುನಾವಣೆ ನಡೆಸುತ್ತಿದ್ದು ಅನೇಕ ಕಡೆಗಳಲ್ಲಿ ಪ್ಲಸ್ಸು ಆಗಿದೆ, ಅನೇಕ ಕಡೆಗಳಲ್ಲಿ ಮೈನಸ್ಸು ಆಗಿದೆ. ಒಂದಿಷ್ಟು ಗೊಂದಲಗಳೊಂದಿಗೆ ಈ ಚುನಾವಣೆ ಮುಗಿದಿದೆ. ಹಾಗಾಗಿ ಅಜಿತ್ 5 ಕ್ಷೇತ್ರ 50-50, 17 ಕ್ಷೇತ್ರ ಗೆಲ್ತೀವಿ, ಇನ್ನುಳಿದ 6 ಕ್ಷೇತ್ರದಲ್ಲಿ ಸೋಲ್ತೀವಿ ಅನ್ನುವಂಥ ಲೆಕ್ಕಾಚಾರ ಬಿಜೆಪಿ ನಾಯಕರಲ್ಲಿದೆ. ಅಜಿತ್, ಎಸ್, ನಾನು ಮತ್ತೆ ಬರ್ತೀನಿ ತಮ್ಮ ಹತ್ರ. ಪ್ರಶಾಂತ್, ರಿಯಲಿಸ್ಟಿಕ್ ಅನ್ಸುತ್ತಾ ನಂಬರ್ಸು? ನೋಡಿ, ಹತ್ರ 18 ಅನ್ನೋದರ ಚರ್ಚೆ ನಡೀತಾ ಇದೆ. 18ರಿಂದ 20 ಅಂತಕ್ಕಂಥದ್ದರ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ 20 ಬರಬಹುದು ಅಂತಕ್ಕಂಥದ್ದು. ಆದರೆ ಕರ್ನಾಟಕದ ನಾಯಕರಿಗೆ ಆ ಕಾನ್ಫಿಡೆನ್ಸ್ ಇರಲಿಲ್ಲ. ಅದಕ್ಕೆ ನಾನಾ ಕಾರಣಗಳಿವೆ. ಸ್ಥಳೀಯವಾಗಿ ಏನೇನಾಗಿತ್ತು ಅಂತಕ್ಕಂಥದ್ರ ಬಗ್ಗೆ ನಾವು ಸುದೀರ್ಘವಾಗಿ 2 ತಿಂಗಳ ಕೆಲವೇ ಕ್ಷಣದಲ್ಲಿ ಕ್ಷೇತ್ರದ ಅಂದರೆ ಬಿಜೆಪಿ ಅವರು ಮಾಡಿಕೊಂಡಿರುವ ಕ್ಷೇತ್ರಗಳ ಪಟ್ಟಿ ಕೊಡ್ತೀವಿ, ಯಾವ ಕ್ಷೇತ್ರದಲ್ಲಿ ಗೆಲ್ತೀವಿ ಅಂತ ಕಾನ್ಫಿಡೆನ್ಸ್ನಲ್ಲಿದ್ದಾರೆ, ಸೋಲುವ ಆತಂಕ ಯಾವುದರಲ್ಲಿದೆ ಅನ್ನೋದನ್ನು ಕೊಡ್ತೀವಿ. ಎಸ್, 17 ಅಥವಾ 18 ಬಂದರೆ ದಟ್ ಈಸ್ -7 ನ್ಯಾಷನಲಿ. ಕರೆಕ್ಟ್. -7 ನ್ಯಾಷನಲಿ ಭಾಳ ದೊಡ್ಡ ಹೊಡೆತ. ಕಾಂಗ್ರೆಸ್ನ ಕಿಟ್ಟಿಗೆ ಡೈರೆಕ್ಟಾಗಿ +7. +7 ಅಲ್ಲ, ಒಂದು ಬಿಟ್ಟರೆ +10. ಈ BJP JDS ಸೇರಿ 17-18 ಬಂದರೆ ಎಸ್, +10 +11 ಫಾರ್ ಕಾಂಗ್ರೆಸ್, ವಿಚ್ ಇಸ್ ಹ್ಯೂಜ್. ಅಂದರೆ ನಿಮಗೆ 1000 ಪಟ್ಟು ಹೆಚ್ಚು ಪರ್ಫಾರ್ಮೆನ್ಸನ್ನು ಕಾಂಗ್ರೆಸ್ ತೋರಿಸ್ತಾರೆ. ನನಗನ್ಸುತ್ತೆ ಎನಿಥಿಂಗ್ ಫಾರ್ BJP, ಎನಿಥಿಂಗ್ ಬಿಲೋ 18 ಈಸ್ ಸೆಟ್ ಬ್ಯಾಕ್ ಫಾರ್ BJP. For Congress, anything above 8-9 is a huge performance for Congress ಅಂತ ಅನ್ಸುತ್ತೆ. ಯಾಕಂದರೆ
BJPಗೆ ಮೊದಲು 24, 25, 26ರವರೆಗೆ ಸ್ಥಾನಗಳನ್ನು ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಅನೇಕ ಸರ್ವೆಗಳು ನೀಡ್ತಾ ಇದ್ವು. ಆದರೆ ಟಿಕೆಟ್ ಹಂಚಿಕೆ ಆದಾಕ್ಷಣ ಪ್ರಾಯಶಃ ಸುವರ್ಣ ನ್ಯೂಸ್ನಲ್ಲೇ ನಾವು ಮೊದಲು ಚರ್ಚೆ ಮಾಡಿದ್ವಿ ಅನಿಸುತ್ತೆ, 18, 19 ದಾಟೋದು ಕಷ್ಟ ಇದೆ ಅಂತಕ್ಕಂಥದ್ದು. ಈಗ ಆಂತರಿಕ ಸರ್ವೆಗಳು 17 ಹೇಳ್ತಾ ಇವೆ. ಲೆಟ್ಸ್ ಸಿ. ಆದರೆ ಪಾರ್ಟಿಯ ಆಂತರಿಕ ಸರ್ವೆಗಳಲ್ಲಿ ಒಂದು ರಿಯಲಿಸ್ಟಿಕ್ ಫಿಗರ್ ಬರುತ್ತೆ. ನನಗೆ ಈ ಗೆಲ್ಲೋ ರಿಯಲಿಸ್ಟಿಕ್ ಫಿಗರ್ ಇತ್ತಲ್ಲ, ಅದಕ್ಕಿಂತ ಈ ಸೋಲೋ ರಿಯಲಿಸ್ಟಿಕ್ ಫಿಗರ್ ಜಾಸ್ತಿ ಸರಿ ಇರುತ್ತೆ. ಗೆಲ್ಲೋ ರಿಯಲಿಸ್ಟಿಕ್ ಫಿಗರ್ ಪಾರ್ಟಿಗಳಿಂದ ಅಪೇಕ್ಷೆ ಮಾಡಬಾರ್ದು. ಆದರೆ ನೀವು ಸೋಲ್ತಾ ಇದ್ದೀವಿ ಅಂತಕ್ಕಂಥ ಫಿಗರ್ ಅದು ರಿಯಲಿಸ್ಟಿಕ್ ಇರುತ್ತೆ. ಯಾಕಂದರೆ ಗೆಲ್ಲೋದು ಅನೇಕ ಬಾರಿ ರಾಂಗ್ ರಿಪೋರ್ಟೆಡ್ ಕೂಡ ಇರುತ್ತೆ. ಇಲ್ಲ ಸರ್, ನಾವು ಈ ಬೂತ್ನಲ್ಲಿ ಅಷ್ಟು ತೊಗೋತೀವಿ, ಬೂತ್ ವೈಸ್ ಚರ್ಚೆ ಆಗುತ್ತೆ. ಈ ಬೂತ್ನಲ್ಲಿ 800ರಲ್ಲಿ 500 ನಮ್ಗೆ ಬಂದುಬಿಟ್ಟಿದೆ, 515 ನಮ್ಗೆ ಬಂದುಬಿಟ್ಟಿದೆ ಅಂತಕ್ಕಂಥದ್ದು ನಡೆಯುತ್ತೆ ಅನೇಕ ಬಾರಿ. ಈಗ RSS ಸ್ಟ್ರಾಂಗ್ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ನಿಮಗದು ಲೆಕ್ಕ ಗೊತ್ತಾಗತ್ತೆ, ಎಷ್ಟು ಮನೆಗಳು ಬಂದರು. ಸುಮ್ಮನೆ ಪಾರ್ಟಿಯ ನಾಟ್ ಅನ್ಟ್ರೈನ್ಡ್ ಕಾರ್ಯಕರ್ತರು ಇರ್ತಾರಲ್ಲ, ಅದು ಗೊತ್ತಾಗಲ್ಲ. ಹವಾಬಾಜಿ ಜಾಸ್ತಿ ಈ ರಾಜಕಾರಣದಲ್ಲಿ, ಒಂದು ಹವಾಬಾಜಿ ಜಾಸ್ತಿ ಇರುತ್ತೆ. ಹಾಗಾಗಿ ಗೆಲ್ಲೋ ಕ್ಷೇತ್ರಗಳು, ಈಗ ನಾವು 20 ಗೆಲ್ತೀವಿ ಅಂತ ಯಾರಾದರೂ ಹೇಳಿದರೆ ತುಂಬ ನಾನು ಅದನ್ನು ಫೇಸ್ ವ್ಯಾಲ್ಯೂ ಮೇಲೆ ತೆಗೆದುಕೊಳ್ಳಲ್ಲ. ಬಟ್ ನಾವೇ 15 ಗೆಲ್ತೀವಿ, 16 ಗೆಲ್ತೀವಿ ಅಂತಕ್ಕಂಥದ್ದನ್ನು ಯಾರಾದರೂ ಹೇಳಿದಾಗ -12 ತುಂಬ ಗಂಭೀರತೆಯಿಂದ ತೆಗೆದುಕೊಳ್ಬೇಕಾಗುತ್ತೆ. BJPಗೆ ಸೋಲುವ ಆತಂಕ 6 ಕ್ಷೇತ್ರಗಳಲ್ಲಿದೆ. ಅವರದ್ದೇ ಆಂತರಿಕ ವರದಿ, ನೆನಪಿಟ್ಕೊಳ್ಳಿ, ಅವರದ್ದೇ ಆಂತರಿಕ ವರದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.